ಹಾಯ್ ಮಕ್ಕಳ, ಮತ್ತೊಮ್ಮೆ ಜ್ಞಾನಗಣಿತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಈಗೇನು ಆಲ್ರೆಡಿ ಶಾಲೆಗಳು ಸ್ಕೂಲ್ಗಳು ಓಪನ್ ಆಗಿದೆ. ಸೊ ಈ ಸಲ 10ನೇ ತರಗತಿಯ ಗಣಿತ ಸಬ್ಜೆಕ್ಟನ್ನು ಮೊದಲನೇ ಪಾಠದಿಂದ ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀನಿ. ಸೊ ಎಕ್ಸಾಮಿಗೆ ಏನೇನು ಇಂಪಾರ್ಟೆಂಟ್ ಇರುತ್ತೆ ಆ ಟಾಪಿಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾ ಹೋಗೋಣ. ಓಕೆನಾ? ನೀವು ಇಲ್ಲಿ ನೋಡ್ಬೋದು 10ನೇ ತರಗತಿಯಲ್ಲಿ ಮೊದಲನೇ ಪಾಠ ಯಾವುದಪ್ಪ ಅಂದರೆ ವಾಸ್ತವ ಸಂಖ್ಯೆಗಳು. ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ಒಂದು 5 ಮಾರ್ಕ್ಸ್ ಬರುತ್ತೆ. ಸೊ ಯಾವ್ದು ಬರುತ್ತೆ, ಇಂಪಾರ್ಟೆಂಟ್ ಏನೇನು, ಸೊ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋಣ. ಓಕೆನಾ? ಸೊ ಫಸ್ಟು ವಾಸ್ತವ ಸಂಖ್ಯೆಗಳು ಅಂದ್ರೆ ಏನು? ವಾಸ್ತವ ಸಂಖ್ಯೆಗಳು ಅಂದ್ರೆ ಎಲ್ಲ ಸಂಖ್ಯೆಗಳನ್ನ ಹೊಂದಿರುವಂತಹ ಸಂಖ್ಯೆಗಳು. ಎಲ್ಲ ಸಂಖ್ಯೆಗಳು ಅಂದ್ರೆ ಯಾವ್ದ್ಯಾವುದು? ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಆಮೇಲೆ ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು, ಸಂಯುಕ್ತ ಸಂಖ್ಯೆಗಳು. ಎಲ್ಲಾ ಸಂಖ್ಯೆಗಳನ್ನ ಒಳಗೊಂಡಿರುವಂತಹ ಸಂಖ್ಯೆಗಳನ್ನ ನಾವು ಇಲ್ಲಿ ವಾಸ್ತವ ಸಂಖ್ಯೆ ಅಂತ ಕರಿತೀವಿ. ಸೊ ಎಲ್ಲಾ ಸಂಖ್ಯೆನ ನೀವು ಇಂದಿನ 9ನೇ ತರಗತಿ 10ನೇ ತರಗತಿಯಲ್ಲೆಲ್ಲ ಕಲ್ತಿರಿ. 9 ಮತ್ತೆ 8ನೇ ತರಗತಿಯಲ್ಲಿ ಕಲ್ತಿದ್ದೀರಿ. ಸೊ ಈಗ ನೀವು ನಮಗೆ ಮೇನ್ ಬೇಕಾಗಿರೋದು ವಾಸ್ತವ ಸಂಖ್ಯೆಯಲ್ಲಿ ಮೊದಲನೇದಿದೆ ಏನು? ಅಂಕಗಣಿತದ ಮೂಲ ಪ್ರಮೇಯ. ತುಂಬಾ ಇಂಪಾರ್ಟೆಂಟ್, ಯಾಕೆಂದ್ರೆ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ. ಸೊ ಅದರದ್ದೊಂದು ಇಲ್ಲಿ ಸ್ಟೇಟ್ಮೆಂಟ್ನ ಕೇಳ್ತಾನೆ. ಇಲ್ಲಿ ನೀವು ಇದನ್ನ ಸಾಧಿಸಿ, ಏನೂ ಇಲ್ಲ, ಒಂದೇ ಒಂದು ಹೇಳಿಕೆಯನ್ನ ಬರೀಬೇಕು. 1 ಮಾರ್ಕ್ಸ್ಗೆ ಕೇಳ್ತಾನೆ. ಸೊ ನೀವಿಲ್ಲಿ ಈ ಅಂಕಗಣಿತದ ಮೂಲ ಪ್ರಮೇಯ ಕಲಿಯೋಕ್ಕಿಂತ ಮುಂಚೆ ಸೊ ನಾವೇನನ್ನ ಕಲಿಬೇಕು? ನಾನು ಆಗ್ಲೇ ಹೇಳಿದೆ, ಅವಿಭಾಜ್ಯ ಸಂಖ್ಯೆಗಳು. ಕರೆಕ್ಟ್ ಅಲ್ವಾ? ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು ಅಂತ ಗೊತ್ತಿರಬೇಕು ಫಸ್ಟ್. ನೋಡಿ, 1 ಮತ್ತು ಆ ಸಂಖ್ಯೆ ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗವಾಗದ ಸಂಖ್ಯೆಗಳು. 1 ಮತ್ತು ಅದೇ ಸಂಖ್ಯೆ, ಎಕ್ಸಾಂಪಲ್ ಇಲ್ಲಿ 2, 3, 5, 7, 11. ಸೊ ಅಂದ್ರೆ ಅರ್ಥ ಏನು ನೋಡಿ, ಈಗ ಎಕ್ಸಾಂಪಲ್ 2 ತಗೊಂತೀನಿ. ಕರೆಕ್ಟ್ ಅಲ್ವಾ? ಅರ್ಥ ಏನು? ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು ಅರ್ಥ ಮಾಡ್ಕೋಬೇಕು. ಈಗ ಅವಿಭಾಜ್ಯ ಸಂಖ್ಯೆ ಅಂದ್ರೆ 1 ಮಗ್ಗಿಯಲ್ಲಿ ಬರುತ್ತಾ? ಕರೆಕ್ಟ್ ಅಲ್ವಾ? 1 ಮಗ್ಗಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಅದೇ ಸಂಖ್ಯೆ, ಆ ಸಂಖ್ಯೆಯನ್ನೇ ಹೊರತುಪಡಿಸಿ ಅದೇ ಸಂಖ್ಯೆ ಯಾವುದು 2 ಮಗ್ಗಿಯಲ್ಲಿ ಬರುತ್ತಾ? ಹೌದು, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗವಾಗದ ಸಂಖ್ಯೆಗಳು ಅಂದ್ರೆ ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ. ಅದು ಅಂದ್ರೆ ಬೇರೆ ಮಗ್ಗಿ ಅಥವಾ ಟೇಬಲ್ಸ್ ಎಲ್ಲ ಆ ಸಂಖ್ಯೆ ಬರಲ್ಲ. ನೋಡ್ಬೋದು, 1 ಮಗ್ಗಿಯಲ್ಲಿ 2 ಭಾಗ ಆಗುತ್ತಾ? ಆಗುತ್ತೆ. 2ರಿಂದ 2 ಭಾಗ ಆಗುತ್ತಾ? ಆಗುತ್ತೆ. ಬೇರೆ ಯಾವ್ದಾರ ಆಗುತ್ತಾ? ಇಲ್ಲ. ಸಣ್ಣದು ದೊಡ್ಡದು ತಗೊಳ್ಳೋಣ. ಈಗ ಎಕ್ಸಾಂಪಲ್ 5 ತಗೊಂತೀನಿ. ಕರೆಕ್ಟಾ? ಸೊ ಈಗ 5 ತಗೊಂಡಿದ್ದೀನಿ. 5 ನೋಡಿ, 1 ಮಗ್ಗಿಲಿ 5 ಬರುತ್ತೆ ಅಂದ್ರೆ 1ರಿಂದ ಭಾಗ ಆಗುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ 5ರಿಂದ 5 ಭಾಗ ಆಗುತ್ತೆ. 5 1ಲಿ. ಕರೆಕ್ಟ್ ಅಲ್ವಾ? ಅದೇ ತರ 5 1ಲಿ 5. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು? ಅವಿಭಾಜ್ಯ ಸಂಖ್ಯೆ ಅಂದ್ರೆ 1 ಮಗ್ಗಿಯಲ್ಲಿ ನೀವು ಯಾವುದೇ ಸಂಖ್ಯೆಯನ್ನ ತಗೊಂಡ್ರು ಅದು 1 ಮಗ್ಗಿಯಲ್ಲಿ ಬರುತ್ತೆ. ಜೊತೆಗೆ ಅದೇ ಸಂಖ್ಯೆಯಲ್ಲಿರುವಂತ ಮಗ್ಗಿಯಲ್ಲಿ ಬರುತ್ತೆ. ಅಥವಾ ಯಾವುದೇ ಸಂಖ್ಯೆಯನ್ನು ನೀವು 1ರಿಂದನೂ ಭಾಗ ಮಾಡ್ಬೋದು ಅಥವಾ ಅದೇ ಸಂಖ್ಯೆಯಿಂದ ಭಾಗ ಮಾಡ್ಬೋದು. ಅಂದ್ರೆ ಅರ್ಥ ಏನು? 2 ಅಪವರ್ತನಗಳು ಬರ್ತದೆ. 2 ಒಂದು ಇನ್ನೊಂದು ಅದೇ ಸಂಖ್ಯೆ. ಗೊತ್ತಾಯ್ತಾ? ಅಪವರ್ತನ ಫ್ಯಾಕ್ಟರ್ಸ್ ಅಂತೇಳಿ ಕರಿತೀವಿ. ಆಯ್ತಾ? ಸೊ ಇದು ಅವಿಭಾಜ್ಯ ಸಂಖ್ಯೆ. ಸೊ ಸಂಯುಕ್ತ ಸಂಖ್ಯೆಗಳು ಅಂದ್ರೆ ಏನು? ಸಂಯುಕ್ತ ಸಂಖ್ಯೆ ಅಂದ್ರೆ 1 ಮತ್ತು ಆ ಸಂಖ್ಯೆಯನ್ನ ಹೊರತುಪಡಿಸಿ ಬೇರೆ ಸಂಖ್ಯೆಯಿಂದಲೂ ಭಾಗವಾಗುವಂತ ಸಂಖ್ಯೆಗಳು. ಒಂದೇ ಒಂಚೂರು ಡಿಫ್ರೆನ್ಸ್ ನೋಡಿ. ಸಂಯುಕ್ತ ಸಂಖ್ಯೆ ಉದಾಹರಣೆ 4, 6 ನೋಡಿ. 4 ತಗೊಂತೀನಿ. 4 ಯಾವ್ಯಾವ್ದ್ರಲ್ಲಿ ಭಾಗ ಆಗುತ್ತಪ್ಪ? 1 ಮಗ್ಗಿಲಿ ಭಾಗ ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ 2 ಮಗ್ಗಿಲೂ ಬರುತ್ತೆ. ಕರೆಕ್ಟ್. 4 ಮಗ್ಗಿಲೂ ಬರುತ್ತೆ. ಕರೆಕ್ಟಾ? ನೆಕ್ಸ್ಟ್ ಅದೇ ತರ ಈಗ 6 ತಗೊಂತೀರಾ. 1 ಮಗ್ಗಿಲು ಬರುತ್ತೆ, 2 ಮಗ್ಗಿಲು ಬರುತ್ತೆ, 3 ಮಗ್ಗಿಲು ಬರುತ್ತೆ, 6 ಮಗ್ಗಿಲು ಬರುತ್ತೆ. ಟೋಟಲ್ ಎಷ್ಟು? 4 ಅಪವರ್ತನಗಳು ಅಂದ್ರೆ ಭಾಗಿಗಳು ಅಂತ ಹೇಳಿ ಕರಿತೀವಿ. ಆಯ್ತಾ? ಸೊ ಇದು ಈಗ ಇಷ್ಟೇ ತಿಳ್ಕೋಬೇಕು. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಎಷ್ಟು ಫ್ಯಾಕ್ಟರ್ಸ್, ಎಷ್ಟು ಭಾಗಿಗಳು ಇರ್ತವೆ? 2 ಇರ್ತವೆ. ಒಂದು ಮತ್ತೆ ಅದೇ ಸಂಖ್ಯೆ. ಸಂಯುಕ್ತ ಸಂಖ್ಯೆ ಅಂದ್ರೆ ಏನು? ಭಾಗಿಗಳು ಎಷ್ಟಿರ್ತವೆ? 2ಕ್ಕಿಂತ ಹೆಚ್ಚು. ಗೊತ್ತಾಯ್ತಾ? 2ಕ್ಕಿಂತ ಹೆಚ್ಚು. ಅದ್ರಲ್ಲಿ 1 ಇರುತ್ತೆ. 1 ಅದ್ ಬಿಟ್ಟು ನೆಕ್ಸ್ಟ್ 2, 3 ಯಾವ್ದಾದ್ರು ಇರ್ಬೋದು. ಸೊ ಅಂತದನ್ನ ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಕೂಡ ಹಿಂದಿನ ಕ್ವಶನ್ ಪೇಪರ್ ಕೇಳಿದ್ದೇನೆ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು?
ಸಂಯುಕ್ತ ಸಂಖ್ಯೆ ಅಂದ್ರೆ ಏನು? ಸೊ ಅವಿಭಾಜ್ಯ ಸಂಖ್ಯೆಗಳು ಹೇಳಿದ್ದೀನಿ ಏನಂತ, ಅದು ಅರ್ಥ ಆಗಿದೆ ಅನ್ಕೊಂತೀನಿ. ಏನು, ಅದೇ ಸಂಖ್ಯೆಯಿಂದ ಭಾಗ ಆಗ್ಬೇಕು, ಜೊತೆಗೆ 1ರಿಂದ ಭಾಗ ಆಗ್ಬೇಕು ಅಷ್ಟೇ. ಎರಡು ಭಾಗಿಗಳು ಫ್ಯಾಕ್ಟರ್ಸ್. ನೆಕ್ಸ್ಟ್ ಸಂಯುಕ್ತ ಸಂಖ್ಯೆ ಅಂದ್ರೆ 2ಕ್ಕಿಂತ ಹೆಚ್ಚು ಭಾಗಿಗಳು ಬರುತ್ತೆ, ಅಂದ್ರೆ ಫ್ಯಾಕ್ಟರ್ಸ್ಗಳು ಬರುತ್ತೆ. ಯಾವುದು? ಎಕ್ಸಾಂಪಲ್ 4, 6, 8, 9. ಅರ್ಥ ಆಯ್ತಾ? ಸೊ ಇದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಆಯ್ತಾ? ಸೊ ಏನ್ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ, ಒಂದು ಸಂಯುಕ್ತ ಸಂಖ್ಯೆಯೂ ಅಲ್ಲ, ಅವಿಭಾಜ್ಯ ಸಂಖ್ಯೆನೂ ಅಲ್ಲ. ಒಂದು ಅನ್ನೋದೇನಿದೆ ಅದು ಸಂಯುಕ್ತ ಸಂಖ್ಯೆಗೂ ಬರಲ್ಲ, ಅವಿಭಾಜ್ಯ ಸಂಖ್ಯೆಗೂ ಬರಲ್ಲ. ಹೆಂಗೆ ಸಾರ್ ನೋಡಿ, ಈಗ ಇಲ್ಲಿ ಒಂದಿದೆ. ಒಂದು ಯಾವ್ಯಾವ ಮಗ್ಗಿಯಿಂದ ಬರುತ್ತಪ್ಪ? 1 ಮಗ್ಗಿಲೇ ಬರ್ಬೇಕು. ಎಷ್ಟರಿಂದ ಭಾಗ ಆಗ್ಬೇಕಪ್ಪ? 1ರಲ್ಲೇ ಭಾಗ ಆಗ್ಬೇಕು. ಕರೆಕ್ಟಾ? ಎಷ್ಟಿದಾವೆ ಇಲ್ಲಿ? ಒಂದೇ ಇರೋದು ಸಂಖ್ಯೆ, ಇಲ್ಲೂ ಒಂದೇ. ಕರೆಕ್ಟಾ? ಸೊ ಅದ್ರ ಎಷ್ಟು ಅಪವರ್ತನ ಆಯ್ತು? ಒಂದೇ ಅಪವರ್ತನ ಆಯ್ತು. ಸೊ ಸಂಯುಕ್ತ ಸಂಖ್ಯೆನಾ? ಇಲ್ಲ. ಯಾಕೆ? ಇಲ್ಲೂ ಕೂಡ ಒಂದೇ ಬರೋದು. ಸೊ ಹಂಗಾಗಿ ಅದರಲ್ಲಿರೋದು ಒಂದೇ ಅಪವರ್ತನ. ಭಾಗಿಗಳು ಅಂದ್ರೆ ಫ್ಯಾಕ್ಟರ್ಸ್ ಒಂದೇ ಫ್ಯಾಕ್ಟರ್, ಒಂದೇ ಫ್ಯಾಕ್ಟರ್. ಸೊ ಹಂಗಾಗಿ ಅದು ಸಂಯುಕ್ತ ಸಂಖ್ಯೆನೂ ಅಲ್ಲ, ಅವಿಭಾಜ್ಯ ಸಂಖ್ಯೆನೂ ಅಲ್ಲ. ನೆಕ್ಸ್ಟ್ ಇನ್ನೊಂದು ಕೇಳ್ತಾರೆ, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? 2 ಗೊತ್ತಿರ್ಬೇಕು ನಿಮಗೆ, ಗೊತ್ತಾಯ್ತಾ? ನೆಕ್ಸ್ಟ್ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಯಾವುದು? 4. ಇದು ಇಂಪಾರ್ಟೆಂಟ್, ನಿಮ್ಗೆ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಹೇಳ್ತಾನೆ, ಆಯ್ತಾ? ಸೊ ಇದೇ ಚಾಪ್ಟರ್ ಅಲ್ಲಿ ಲಾಸಹ ಮಾಸಹ ಕಂಡುಹಿಡಿಯಕ್ ಬರುತ್ತೆ. ಅವಾಗ ಕ್ವಶನ್ ಕೇಳ್ತಾನೆ, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆಯ ಲಾಸಹ ಕಂಡುಹಿಡಿರಿ, ಮಾಸಹ ಕಂಡುಹಿಡಿರಿ. ನಂಬರ್ಸ್ ಕೊಡಲ್ಲ, ಬಟ್ ನಿಮಗೆ ಗೊತ್ತಿರಬೇಕು. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2, ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ 4. ಸೊ ಈಗ ನನಗೆ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಗೊತ್ತಾಯ್ತು, ಸಂಯುಕ್ತ ಸಂಖ್ಯೆ ಅಂದ್ರೆ ಗೊತ್ತಾಯ್ತು. ಕರೆಕ್ಟ್ ಅಲ್ವಾ? ಸೊ ಈಗ ಹೋಗೋಣ ಅಂಕಗಣಿತದ ಮೂಲ ಪ್ರಮೇಯ. ಇಂಪಾರ್ಟೆಂಟ್. ಏನ್ ಹೇಳುತ್ತೆ? ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಈ ಎಕ್ಸಾಂಪಲ್ ಒಂದು 10 ಅನ್ನೋದೇನು? ಸಂಯುಕ್ತ ಸಂಖ್ಯೆ. ಕರೆಕ್ಟಾ? ಸೊ ನೋಡಿ ಏನಂತ ಬರೀಬಹುದಪ್ಪ? 2 5 10. ಕರೆಕ್ಟಾ? ಇವೆರಡು ಏನು? ಅವಿಭಾಜ್ಯ ಸಂಖ್ಯೆಗಳು. ಕರೆಕ್ಟಾ? ಸೊ ಈಗ ಏನ್ ಹೇಳಿದ್ರು ನೋಡಿ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆ ಅಂದ್ರೆ 10. ಯಾವ್ದಾರು ತಗೊಳ್ಳಿ ನೀವು, 6 ತಗೊಳ್ಳಿ, 8 ತಗೊಳ್ಳಿ, 10, 12 ಸಂಯುಕ್ತ ಸಂಖ್ಯೆ ಯಾವ್ದ್ಯಾವ್ದಿದೆ, ಆಯ್ತಾ? ಅವೆಲ್ಲ ತಗೊಳ್ಳಿ. ನೆಕ್ಸ್ಟ್ ಅವಿಭಾಜ್ಯ ಗುಣಲಬ್ಧವಾಗಿ ಇವೆರಡೇನು? ಅವಿಭಾಜ್ಯ ಸಂಖ್ಯೆಗಳು. ಇವೆರಡನ್ನ ಏನ್ ಮಾಡ್ತಾ ಇದೀವಿ? ಗುಣಾಕಾರ. ಇದ್ರ ಆನ್ಸರ್ ಬಂದ್ರೆ ಏನು? ಗುಣಲಬ್ಧ. ಗೊತ್ತಾಯ್ತಾ? ನೆಕ್ಸ್ಟ್ ಅಪವರ್ತಿಸಬಹುದು, ಮತ್ತು ಈ ಅಪವರ್ತಿಕೆಯು ಅವಿಭಾಜ್ಯ ಅಪವರ್ತನ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ. ಆ ಸೆಂಟೆನ್ಸ್ ನ ಮೀನಿಂಗ್ ಏನು ನೋಡಿ. ಎಕ್ಸಾಂಪಲ್ 2 5 10. ಕರೆಕ್ಟಾ? ನಾವ್ ಇದನ್ನ ಹಿಂಗೂ ಬರೀಬಹುದು, 5 2 10. ಇದನ್ನ ಈ ಕಡೆಗಾರ ಬರೀರಿ, ಈ ಕಡೆಗಾರ ಬರೀರಿ, ವಯಸ್ಸ ವರ್ಷ ನೀವು ಯಾವ ಕಡೆಗೆ ಬೇಕಾದ್ರೂ ಬರೀಬಹುದು. ಓಕೆನಾ? ಅದನ್ನೇ ಎಲ್ಲಿ ಹೇಳಿರೋದು? ಅಪಘಟಿಸುವ ಕ್ರಮವನ್ನ ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಅಂದ್ರೆ ಯೂನಿಕ್, ಒಂದೇ ಆಗಿರುತ್ತೆ. ಅಂದ್ರೆ ಏನು? 5 5 ಇರುತ್ತೆ, 2 2 ಇರುತ್ತೆ. ಏನು ಅದ್ರಲ್ಲೇನು ಚೇಂಜಸ್ ಆಗಲ್ಲ. ಅದ್ರಲ್ಲಿರುವಂತ ಪೊಸಿಷನ್ಗಳು ಇದು ಈ ಕಡೆಗೆ ಹೋಗುತ್ತೆ, ಇದು ಈ ಕಡೆಗೆ ಬರುತ್ತೆ. ಹಂಗೂ ಕೂಡ ನಾವು ಬರೀಬಹುದು. ಅದನ್ನೇ ನಾವು ಅಂಕಗಣಿತದ ಮೂಲ ಪ್ರಮೇಯ ಅಂತ ಹೇಳ್ತೀವಿ. ಸೊ ನೀವಿಲ್ಲಿ ತುಂಬಾ ಅರ್ಥ ಮಾಡ್ಕೋಬೇಕಾಗಿರೋದೇನು? ಅಂಕಗಣಿತದ ಮೂಲ ಪ್ರಮೇಯ ಹೇಳಿಕೆ ಕಲಿಬೇಕು. ಓಕೆನಾ? ನೆಕ್ಸ್ಟ್ ಅದಾದ್ಮೇಲೆ ಅವಿಭಾಜ್ಯ ಸಂಖ್ಯೆಗಾದ್ರೆ ಏನು? ಇಲ್ಲಿ ಹೇಳಿದೀನಿ, ಒಂದು ಮತ್ತು ಆ ಸಂಖ್ಯೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗವಾಗದ ಸಂಖ್ಯೆಗಳು. ಉದಾಹರಣೆಗಳಿದೆ, ನೀಟಾಗಿ ನೆನಪಲ್ಲಿ ಇಟ್ಕೊಳ್ಳಿ. 2 ಫ್ಯಾಕ್ಟರ್ಸ್ ಬರೋದು, ಗೊತ್ತಾಯ್ತಾ? ನೆಕ್ಸ್ಟ್ ಸಂಯುಕ್ತ ಸಂಖ್ಯೆ ಅಂದ್ರೆ 3 ಫ್ಯಾಕ್ಟರ್ಸ್, ಒಂದು ಅಥವಾ ಆ ಸಂಖ್ಯೆ ಹೊರತು ಬೇರೆ ಸಂಖ್ಯೆಯಿಂದಲೂ ಭಾಗ ಆಗುವಂತ ಸಂಖ್ಯೆಗಳನ್ನ ಸಂಯುಕ್ತ ಸಂಖ್ಯೆ. 4 6 8 9 12 15 14 ಅವೆಲ್ಲ ಏನು? ಸಂಯುಕ್ತ ಸಂಖ್ಯೆಗಳು ಬರ್ತವೆ. ಎಕ್ಸಾಮ್ ಅಲ್ಲಿ ಕೇಳಿದ್ದ ಒಂದ್ಸತಿ, ಮೋಸ್ಟ್ಲಿ ಐ ಥಿಂಕ್ 27 23 ಏನೋ ಕೊಟ್ಟಿದ್ದ ಅನ್ಸುತ್ತೆ ನನಗೆ, ಆಯ್ತಾ? ಸೊ ಇದು ಸಂಯುಕ್ತ ಸಂಖ್ಯೆ, ಇದು ಅವಿಭಾಜ್ಯ ಸಂಖ್ಯೆ. ಕೇಳ್ತಾನೆ, ಕೊಟ್ಟಿರುವ 2 ಸಂಖ್ಯೆಯಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಅಂತೇಳಿ ಕೂಡ ಕೇಳೋಂತ ಚಾನ್ಸಸ್ ಇದೆ. ಸೊ ಸಂಖ್ಯೆಗಳನ್ನ ಬರ್ಕೊಳ್ಳಿ, 50ವರೆಗೂ. ಫಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವ್ದ್ಯಾವ್ದಿದೆ, ಸಂಯುಕ್ತ ಸಂಖ್ಯೆ ಯಾವ್ದ್ಯಾವ್ದಿದೆ ಅಂತ ಹೇಳಿ ಬರ್ಕೊಳ್ಳಿ. ನೀವು ಒಂದು ನೋಡ್ಕೊಳ್ಳಿ ಯಾವ್ದಾವ ತರ ಬರುತ್ತೆ. ಅದಾದ್ಮೇಲೆ ಸೊ ಇದಿಷ್ಟು ಏನಿದೆ ತುಂಬಾ ಇಂಪಾರ್ಟೆಂಟ್, ಆಯ್ತಾ? ಸೊ ನೆಕ್ಸ್ಟ್, ಸೊ ನಾನು ಈಗ ಹೇಳ್ದೆ, ಇದು ಮುಗಿತೀಗ ಇಲ್ಲಿ ಟಾಪಿಕ್. ನೆಕ್ಸ್ಟ್ ಯಾವ ಟಾಪಿಕ್ ಹೋಗ್ಬೇಕು ನಾವು? ಲಾಸಹ ಮತ್ತು ಮಾಸಹ. ಸೊ ಅದನ್ನು 2 ಮಾರ್ಕ್ಸಿಗೆ ಕೇಳ್ತಾನೆ, 1 ಮಾರ್ಕ್ಸ್ ಅಲ್ಲೂ ಕೇಳ್ಬೋದು, 2 ಮಾರ್ಕ್ಸ್ ಅಲ್ಲೂ ಕೇಳ್ಬೋದು. ಸೊ ನೆಕ್ಸ್ಟ್ ಆ ಟಾಪಿಕ್ಗೆ ಹೋಗೋಣ. ಓಕೆನಾ?